ದೇವರಾಜನ ಮುಖದಲ್ಲಿ ಎಂದೂ ಇಂಥ ಸಿಟ್ಟು ಕಾಣದ ಶಾಕುಂತಲಮ್ಮ ಅವನ ಕೂಗಿಗೆ ದಿಗ್ಭ್ರಾಂತಳಾಗಿ ಅವನ ಮುಖವನ್ನೇ ನೋಡುತ್ತಾ ನಿಂತು ಬಿಟ್ಟಳು. ಕಲ್ಯಾಣಿ ದುಃಖ ತಡೆಯಲಾರದೆ ಅಳುತ್ತಾ ತನ್ನ ರೂಮಿಗೆ ಹೋದಳು. ಪ್ರಮೀಳಾ ಭಯದಿಂದ ಎಲ್ಲವರನ್ನೂ ನೋಡುತ್ತಾ ಕಲ್ಲಾಗಿ ನಿಂತು ಬಿಟ್ಟಳು. ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡ ದೇವರಾಜ, ನೀವು ಒಂದು ಹೆಣ್ಣಾಗಿ ಇಂಥ ಮಾತು ಹೇಳಬಹುದಾ ಚಿಕ್ಕಮ್ಮ? ಈ ರೀತಿ ಪ್ರಮೀಳಾಗೇನಾದರೂ ಆಗಿದ್ರೆ ಹೀಗೆ ಹೇಳ್ತಿದ್ರಾ? ನಿಮ್ಮ ಮಾತು ಕೇಳಿ ಅತ್ತಿಗೆಗೆ ಎಷ್ಟು ನೋವಾಗುತ್ತದೆ ಅಂತ ಸಹ ನೀವು ಯೋಚಿಸಿದೆ ಬಾಯಿಗೆ ಬಂದದ್ದೆಲ್ಲ ಮಾತನಾಡಿದ್ದೀರಲ್ಲ, ಇದು ಸರಿನಾ? ನಾನು ಹೇಳಬಾರದೇನೋ ಹೇಳಿದೆ ಅಂತ ನೀನು ಇಷ್ಟು ಸಿಟ್ಟು ಮಾಡಿಕೊಂಡಿದ್ದೀಯಾ ದೇವರಾಜ? ಇನ್ಯಾರಾದರೂ ಈ ರೀತಿ ಹೇಳಿದರೆ ಅವರ ಗ್ರಹಚಾರವನ್ನು ಬಿಡಿಸ್ತಿದ್ದೆ ಚಿಕ್ಕಮ್ಮ. ಮತ್ತೆ ನನ್ನನ್ನೇಕೆ ಸುಮ್ಮನೆ ಬಿಟ್ಟೆ? ನನಗೂ ಗ್ರಹಚಾರ ಬಿಡಿಸು. ವಯಸ್ಸಿನಲ್ಲಿ ದೊಡ್ಡವರು ಅಂತ ಸುಮ್ಮನಿದ್ದೀನಿ. ಹಾಗೇನು ಯೋಚನೆ ಮಾಡಬೇಡ. ನಿನಗೆ ಏನು ಮಾಡಬೇಕು ಅನಿಸುತ್ತೋ ಹಾಗೆ ಮಾಡು. ಚಿಕ್ಕ ಹುಡುಗನಿಂದ ಸಾಕಿ ಬೆಳೆಸಿದ್ದಕ್ಕೆ ಅಷ್ಟು ಮಾತ್ರ ಮಾಡಿದ್ದರೆ ಹೇಗೆ? ನಾನು ಹೇಳಿದ್ದೆಲ್ಲ ನನ್ನ ಸ್ವಾರ್ಥಕ್ಕೆ ಅಂದುಕೊಂಡ ಹಾಗಿದೆ. ಹೇಗೋ ಕೆಲಸ ಮಾಡಿಕೊಂಡಿದ್ದೆ, ಇನ್ನೊಬ್ಬರ ಬರೋ ಹಾಗೆ ಆಗುತ್ತೆ ಅಲ್ವಾ? ಆಗ ಅತ್ತಿಗೆ ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗೋದು? ಮನೆಯಲ್ಲಿಯೇ ಇರ್ತಾಳೆ. ಯಾರಿಗೂ ಇಬ್ಬರೆಂತೀರಿಲ್ವಾ? ಏನು ಹೊಸದಾಗಿ ಮಾತಾಡ್ತಿದೆಯಲ್ಲ? ಸಾಕು ಚಿಕ್ಕಮ್ಮ, ಇನ್ನು ಇದನ್ನು ಕೇಳೋದಕ್ಕೆ ಆಗೋದಿಲ್ಲ. ಈ ಮಾತು ಯಾರೂ ಒಪ್ಪೋದೂ ಇಲ್ಲ. ಹಾಗಾದರೆ ಮಕ್ಕಳು ಮರಿ ಇಲ್ಲದೆ ನಿಮ್ಮಣ್ಣ ಹೇಗಿರೋದು? ನಮ್ಮ ವಂಶ ಬೆಳೆಯೋದು ಬೇಡವಾ? ನೀವು ಹೇಳ್ತಿದ್ದೀರಲ್ಲ ಚಿಕ್ಕಮ್ಮ, 8-10 ವರ್ಷಕ್ಕೆ ಮಕ್ಕಳಾಗಿರೋರು ಇದ್ದಾರೆ ಅಂತ. ಹೌದಪ್ಪ, ಇದ್ದಾರೆ. ಹಾಗಂತ ಎಷ್ಟು ವರ್ಷ ಕಾಯೋದು? ಮಕ್ಕಳಾದರೆ ಪರವಾಗಿಲ್ಲ, ಆಗದೇನೆ ಹೋದರೆ? ಸರಿಯಾಗಿ ಆಸ್ಪತ್ರೆಗಳು ಇಲ್ಲದೆ ಇದ್ದಂಥ ಕಾಲದಲ್ಲಿ ಆಗಿದೆ. ಈಗ ವಿಜ್ಞಾನ ಇಷ್ಟೊಂದು ಮುಂದುವರೆದಿದೆ. ಹೀಗಿದ್ದ ಮೇಲೆ ಯಾಕೆ ಚಿಂತೆ ಮಾಡಬೇಕು? ನನಗನ್ಸಿದ್ದನ್ನು ನಾನು ಹೇಳಿದ್ದೀನಿ. ಅದು ನಿಮಗೆಲ್ಲ ತಪ್ಪು ಅನಿಸಿದ್ರೆ ಅದಕ್ಕೆ ನಾನು ಏನು ಮಾಡಲಿ? ಎಲ್ಲ ನಿಮ್ಮ ಒಳ್ಳೆಯದಕ್ಕೆ ಹೇಳೋದು. ಇಷ್ಟು ವರ್ಷಗಳಿಂದ ನಿಮ್ಮ ಅತ್ತಿಗೆ ಮಾತ್ರೆಗಳನ್ನು ನುಂಗಿ ಹೇಗಾಗಿದ್ದಾಳೆ ಅಂತ ಗಮನಿಸಿದ್ದೀಯಾ? ಮದುವೆಯಾದಾಗ ಗೊಂಬೆ ಹಾಗೆ ಇದ್ಲು, ಚುರುಕಾಗಿದ್ಲು, ಜಿಂಕೆಯಂತೆ ಓಡಾಡ್ಕೊಂಡಿದ್ಲು, ನಿರಾಸಯವಾಗಿ ಕೆಲಸವನ್ನು ಮಾಡ್ತಿದ್ಲು. ಬೆಳಗ್ಗೆ ಎಲ್ಲರಿಗಿಂತ ಮುಂಚೆ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ತಿದ್ಲು, ತಾನೊಬ್ಬಳೇ ಮಾಡ್ಕೊಳ್ತಿದ್ಲು. ಈಗ ನೋಡು, 5 ವರ್ಷಕ್ಕೆಲ್ಲ ಹೇಗಾಗಿದ್ದಾಳೆ. ಆ ಮಾತ್ರೆಗಳ ಪ್ರಭಾವದಿಂದ ಮೈ ಬಂದಿದೆ. ಚಟುವಟಿಕೆಯಿಂದ ಕೆಲಸ ಮಾಡಲು ಆಗ್ತಿಲ್ಲ. ಸದಾ ನಿದ್ದೆ ಮಂಪರಿನಲ್ಲಿ ಮಂಕಾಗಿರ್ತಾಳೆ. ಬರ್ತಾ ಬರ್ತಾ ಹೀಗೆ ಮೈ ಬಂದರೆ ಓಡಾಡೋದಕ್ಕೆ ಆಗೋದಿಲ್ಲ. ಈ ವಯಸ್ಸಿಗೆಲ್ಲ ಹಿಂಗಾದರೆ ಮುಂದೆ ಹೆಂಗೆ? ಇದೆಲ್ಲ ನಿನಗೆ ಅರ್ಥವಾಗುತ್ತಾ? ಹಿರಿಯರ ಮಾತು ಅಂದರೆ ಅಷ್ಟು ಅಸಡ್ಡೆ ಮಾಡಬೇಡ. ಎಲ್ಲ ನಿಮ್ಮ ಒಳ್ಳೆಯದಕ್ಕೆ ಹೇಳೋದು. ಇದನ್ನು ಒಳ್ಳೆ ಮಾತು ಎಂದು ನೀವು ಅಂದುಕೊಂಡಿರಬಹುದು, ಆದರೆ ಇದರಿಂದ ಯಾರಿಗೂ ಒಳ್ಳೆಯದಾಗುವುದಿಲ್ಲ. ಅತ್ತಿಗೆಯವರು ಒಳ್ಳೆಯತನವನ್ನು ಈ ರೀತಿ ದುರುಪಯೋಗ ಮಾಡಿಕೊಳ್ಳುವುದು ತಪ್ಪು. ಅವರಿಗೂ ಮಕ್ಕಳು ಬೇಕು ಅಂತ ಆಸೆ ಇರುತ್ತೆ. ನಟರಾಜನಿಗೆ ಮತ್ತೆ ಮದುವೆ ಮಾಡಿ ಬರುವ ಸೊಸೆಗೆ ಮಕ್ಕಳಾದರೆ ಅವರು ಕಲ್ಯಾಣಿಗೂ ಮಕ್ಕಳಿಲ್ಲವೇನೋ? ಅವರನ್ನೇ ತನ್ನ ಮಕ್ಕಳೆಂದು ಪ್ರೀತಿಯಿಂದ ಸಾಕಬಹುದಲ್ಲವಾ? ತಾನು ಹೆತ್ತರ ಮಾತ್ರ ಮಕ್ಕಳಾಗುವುದಿಲ್ಲ, ಪ್ರೀತಿಯಿಂದ ತನ್ನ ಮಕ್ಕಳೇ ಅಂತ ಸಾಕುವ ಮನಸ್ಸಿರಬೇಕು. ಅತ್ತಿಗೆ ಬಗ್ಗೆ ಎಷ್ಟು ಹಗುರವಾಗಿ ಮಾತನಾಡುವುದು ನನಗಿಷ್ಟ ಆಗೋದಿಲ್ಲ ಚಿಕ್ಕಮ್ಮ. ದಯವಿಟ್ಟು ಇನ್ನೊಂದು ಹೀಗೆ ಮಾತಿಗೆ ಮುಂದೆ ಮಾತನಾಡಬೇಡಿ. ಅತ್ತಿಗೆ ಈ ಮನೆಗೆ ಬಂದಾಗ ಈ ಮನೆಗೆ ತಕ್ಕ ಸೊಸೆ ಬಂದಳು ಅಂತ ನೀವೇ ಬಾಯಿ ತುಂಬ ಹೊಗಳಿದ್ದೀರಿ. ಈಗ ಅವರ ಬಗ್ಗೆ ಇಷ್ಟು ಕೀಳಾಗಿ ನೀವೇ ಮಾತನಾಡ್ತಿರಲ್ಲ, ಇದು ಯಾವ ನ್ಯಾಯ? ನಾನು ನಿನ್ನ ಅತ್ತಿಗೆ ಬಗ್ಗೆ ಕೆಟ್ಟದಾಗಿ ಹೇಳಲಿಲ್ಲ, ಪರಿಸ್ಥಿತಿಗೆ ತಕ್ಕ ಹಾಗೆ ಮಾತನಾಡ್ತಿದ್ದೀನಿ. ಅವರು ತನ್ನ ನೋವನ್ನು ಯಾರಿಗೂ ಹೇಳ್ಕೊಳ್ದೆ ತನ್ನಲ್ಲೇ ಕೊರಗ್ತಾ ಇನ್ನೊಬ್ಬರ ಒಳ್ಳೆಯದಕ್ಕಾಗಿಯೇ ನಗ್ನಗ್ತಾ ಇರ್ತಾರೆ. ಅದೇ ಅವರು ಮಾಡೋ ದೊಡ್ಡ ತಪ್ಪು. ಎಲ್ಲರೂ ಹಾಗೆ ಸ್ವಲ್ಪ ಜೋರಾಗಿ ಮಾತನಾಡಿದರೆ ಅಂಥ ಪರಿಸ್ಥಿತಿ ಎಲ್ರಿಗೂ ಬರ್ತಿರಲಿಲ್ಲ ಎಂದು ನೋವಿನಿಂದ ಶಾಕುಂತಲಮ್ಮ ಇನ್ನೂ ಇವನ ಹತ್ರ ಎಷ್ಟು ಮಾತನಾಡಿದ್ರೂ ಏನು ಪ್ರಯೋಜನವಿಲ್ಲವೆಂದು ತಿಳಿದು ಎಲ್ಲರೂ ಇದ್ದಾಗ ಅವರೆಲ್ಲರ ಮುಂದೆ ಹೇಳೋದ್ರಾಯ್ತು ಎಂದು ಎದ್ದು ಹೋದಳು. ಚಿಕ್ಕಮ್ಮನ ಮಾತಿನಿಂದ ಅತ್ತಿಗೆಗೆ ಎಷ್ಟು ನೋವಾಗಿರಬಹುದೆಂದು ಕೊಂಡು ಸಮಾಧಾನ ಮಾಡಲು ಒದ್ದ ರೂಮಿಗೆ ಬಂದ. ಕಲ್ಯಾಣಿ ಮಲಗಿಕೊಂಡು ಅಳುತ್ತಿದ್ದಳು. ಹತ್ತು ಅವಳ ಕಣ್ಣುಗಳು ಕೆಂಪಾಗಿತ್ತು. ಅದನ್ನು ನೋಡಿದ ದೇವರಾಜನಿಗೆ ತುಂಬ ದುಃಖವಾಯಿತು. ಪಾಪ ಅತ್ತಿಗೆ, ಯಾಕೆ ದೇವರು ಇಂಥ ಶಿಕ್ಷೆಯನ್ನು ಕೊಟ್ಟು ಎಂದುಕೊಂಡು ಹತ್ತಿರ ಬಂದು ಅತ್ತಿಗೆ ಎಂದು ಕರೆದ. ಮೈದನನ ಮಾತು ಕೇಳಿ ಕಣ್ಣೊರೆಸಿಕೊಂಡು ಎದ್ದು ಕುಳಿತು, ಯಾಕಪ್ಪ ದೇವರಾಜ, ಏನು ಬೇಕು ಎಂದಳು. ಯಾಕತ್ತಿಗೆ, ನಿಮ್ಮ ಮನಸ್ಸಲ್ಲಿ ಇಷ್ಟು ನೋವಿದ್ರೂ ಸಹ ತೋರಿಸ್ಕೊಳ್ದೆ ನಗ್ನಗ್ತಾ ಇನ್ನೊಬ್ಬರು
ಬೇಕು ಬೇಡಗಳನ್ನು ವಿಚಾರಿಸ್ತಿದ್ದೀರಲ್ಲ, ಎಷ್ಟು ಒಳ್ಳೆಯ ಗುಣ. ಬೇಡ ಅದಕ್ಕೆ, ಅದರಿಂದನೇ ನಿಮಗೆ ಈ ದಿನ ಇಂಥ ಪರಿಸ್ಥಿತಿ ಬಂದಿರೋದು. ಮನಸ್ಸಲ್ಲಿ ಎಷ್ಟು ನೋವಿಟ್ಕೊಂಡು ಕೊರಗಬೇಡಿ. ನಿಮ್ಮ ಒಳ್ಳೆಯತನವನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಬದಲಾಗಿ ನಿಮಗೆ ಕೆಟ್ಟದನ್ನು ಬಯಸ್ತಾರೆ. ಯಾಕಪ್ಪ ಹಾಗೆ ಹೇಳ್ತೀಯ? ನೀವೆಲ್ಲ ಇದ್ದೀರಲ್ಲ, ನನ್ನ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ. ಈಗ ನೋಡು, ಅತ್ತೆ ಮಾತಿನಿಂದ ನನಗಿಂತಲೂ ಹೆಚ್ಚು ನೋವು ನಿನಗಾಗಿದೆ. ಅಷ್ಟು ಸಾಲದೆ ಇನ್ನೇನು ಬೇಕು ನನಗೆ? ನಿಮಗೆ ಆದಷ್ಟು ಬೇಗ ಒಂದು ಮಗು ಬೇಕು. ಅದಕ್ಕೆ ಹಾಗಂತ ನಾವು ಬಯಸಿದರೆ ಸಾಕಾ? ಆ ದೇವರು ಕರುಣೆ ತೋರಿಸ್ಬೇಕು. ಆ ದೇವರು ಯಾವಾಗಲೂ ಕರುಣೆ ತೋರಿಸ್ತಿದ್ದಾನೆ ಅದಕ್ಕೆ. ಆದರೆ ನೀವೇ ಅದನ್ನು ದುರುಪಯೋಗ ಮಾಡ್ಕೊಳ್ತಿದ್ದೀರಾ. ದೇವರಾಜ, ಏನು ನಿನ್ನ ಮಾತಿನ ಅರ್ಥ? ಅತ್ತಿಗೆ ಮಾನಸಿಕವಾಗಿ ಅಸ್ವಸ್ಥರಾಗಬಾರದು. ಈಗ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ನೀವು ಸ್ವಲ್ಪ ದಿನ ಅಣ್ಣನ ಜೊತೆ ಎಲ್ಲಾದರೂ ಹೊರಗಡೆ ಹೋಗಿ ಬನ್ನಿ. ಎಲ್ಲ ಚಿಂತೆಗಳಿಂದ ದೂರವಾಗಿ ಮನಸ್ಸು ಹಗುರವಾಗುತ್ತೆ. ಅವರ ಮಧ್ಯೆ ಇದ್ದರೆ ಹೀಗೆಯೇ ಚಿಂತೆಯಿಂದ ಕೊರಗುತ್ತಲೇ ಇರ್ತೀರ. ಚಿತೆ ಸತ್ತ ವ್ಯಕ್ತಿಯನ್ನು ಸುಟ್ಟರೆ ಚಿಂತೆ ಬದುಕಿರುವ ವ್ಯಕ್ತಿಯನ್ನು ಸುಡುತ್ತದೆ. ಹಾಗೆ ಮನ ಬಿಟ್ಟು ಹೋಗಲು ಎಲ್ಲಾಗುತ್ತದೆ. ಇದೆಲ್ಲ ಆಗದೇ ಇರುವ ಕೆಲಸ. ಯಾಕತ್ತಿಗೆ ಹಾಗೆ ಹೇಳ್ತಿದ್ದೀರಾ? ಅಷ್ಟು ದಿನ ಮನೆಯಿಂದ ದೂರ ಹೋದರೆ ಚಿಕ್ಕಮ್ಮ ಏನು ಅಂದ್ಕೊಳ್ತಾರೋ ಅಂತ ಭಯನಾ? ಮನೆಯಲ್ಲಿ ಕೆಲಸ ಮಾಡೋರು ಇಲ್ಲದೆ ಅವರಿಗೆ ಸಿಟ್ಟು ಬರೋದು ಸಹಜನೇ. ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಬೇಡಿ. ತಾಯಿ ಮಗಳು ಆರಾಮಾಗಿ ತಿರುಗಾಡ್ಕೊಂಡಿದ್ದು ಎಲ್ಲ ಕೆಲಸ ನಮ್ಮ ಕೈಯಲ್ಲಿ ಮಾಡಿಸ್ತಿದ್ದಾರೆ. ನೀವು ಸ್ವಲ್ಪ ದಿನ ಹೊರಗೆ ಇದ್ದರೆ ಮೈ ಬಗ್ಸಿ ದುಡಿತಾರೆ. ಆಗ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ ಅನ್ನೋದು ಅವರಿಗೆ ಅರ್ಥವಾಗಲಿ ಅಂತ ಮಾತುಗಳು ಹೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೆ. ನಾನೇನಾದರೂ ನಿನ್ನ ಮಾತಿನಂತೆ ಹೊರಗೋದ್ರೆ ಅವರು ಆಕಾಶ ಭೂಮಿ ಒಂದು ಮಾಡ್ತಾರೆ. ನಾವು ಯಾರೂ ನೆಮ್ಮದಿಯಾಗಿರಲು ಆಗೋದಿಲ್ಲ. ನಿಮಗೆ ಎಷ್ಟು ಹೇಳಿದ್ರೂ ನೀವು ಕೇಳೋದಿಲ್ಲ. ಯಾರಿಗೆ ಹೇಳಬೇಕು? ಅವರಿಗೆ ಹೇಳಿ ಅವರಿಂದಲೇ ಈ ಕೆಲಸ ಮಾಡಿಸ್ಬೇಕು ಎಂದು ಹೇಳುತ್ತಾ ಎದ್ದು ಹೊರಗೆ ಹೋದ. ದೇವರಾಜನಿಗೆ ಏನು ಗೊತ್ತಾಗೋದಿಲ್ಲ. ಏನು ಮಾಡ್ತಾನೋ ಇದರಿಂದ, ಇನ್ನೇನು ಗ್ರಾಚಾರ ಕಾದಿದೆಯೋ ಎಂದು ಯೋಚಿಸುತ್ತಲೇ ಹೊರಗೆ ಬಂದ. ತನ್ನ ಕೆಲಸದ ಕಡೆ ಗಮನ ತೊಡಗಿಸಿದಳು. ಯಾಕೋ ನಿಯಂತ್ರಣವೆನಿಸಿತು. ಸ್ವಲ್ಪ ಹೊತ್ತು ಮಲಗಬೇಕು, ಇಲ್ಲದಿದ್ದರೆ ದೇಹದಲ್ಲಿ ಚೈತನ್ಯವೇ ಇಲ್ಲದಂತಾಗುತ್ತದೆ ಎಂದು ತನ್ನ ರೂಮಿಗೆ ಹೋಗಿ ಮತ್ತೆ ಮಲಗಿದಳು. ದೇಹಕ್ಕಾದ ಆಲಸ್ಯಕ್ಕಿಂತ ಮನಸ್ಸಿಗಾದ ಆಲಸ್ಯವೇ ಜಾಸ್ತಿಯಾಗಿದೆ. ಅದಕ್ಕೆ ಯಾವ ಕೆಲಸ ಮಾಡಲು ಉತ್ಸಾಹವಿಲ್ಲ ಎಂದು ಮಲಗಿದವಳಿಗೆ ಯಾವಾಗ ನಿದ್ದೆ ಆವರಿಸಿತೋ ಅವಳಿಗೆ ತಿಳಿಯಲಿಲ್ಲ. ಹಾಗೆ ಮಲಗಿದ್ದಳು. ಗಂಡನು ಕರೆಗೆ ಎಚ್ಚರಗೊಂಡು ಅಯ್ಯೋ ಎಷ್ಟೊತ್ತು ಮಲಗಿಬಿಟ್ಟೆ ಎಂದು ಗಡಬಡಿಸಿ ಏಳಲು ಹೋದಾಗ ಸಮಾಧಾನ ಮಾಡುತ್ತಾ ನಿಧಾನವಾಗಿ ಹೇಳು, ಯಾಕೆ ಇಷ್ಟೊಂದು ಆತುರ? ಅಲ್ಲ ರೀ, ಎಷ್ಟೊತ್ತು ಮಲಗಿಬಿಟ್ಟೆ, ಎಷ್ಟು ಕೆಲಸ ಇದೆ, ಅತ್ತೆ ಏನು ಅನ್ಕೊತಾರೋ ಏನೋ. ಸರಿ ಇದೆಲ್ಲ ಇದ್ದಿದ್ದೆ, ದಿನಾಗ್ಲೂ ಕೆಲಸ ಮಾಡ್ತಲೇ ಇದ್ದೀಯಾ, ಆದರೆ ಅದೆಂದೂ ಮುಗಿಯೋದೇ ಇಲ್ಲ. ಈಗ ಸ್ವಲ್ಪ ಹೊತ್ತಾದರೂ ವಿಶ್ರಾಂತಿ ತಗೋ. ಆಗಲ್ಲ ರೀ, ಅತ್ತೆಗೆ ಸಿಟ್ಟು ಬಂದರೆ ಕಷ್ಟ. ಅವರಿಗೆ ಸಿಟ್ಟು ಬಂದರೆ ನಾನು ಸಮಾಧಾನ ಹೇಳ್ತೀನಿ, ನೀನೇನು ಅದರ ಬಗ್ಗೆ ಯೋಚಿಸಬೇಡ. ನೀವೇನು ಅವರಿಗೆ ಈಗ ಸಮಾಧಾನ ಮಾಡ್ತೀರಾ, ಆದರೆ ಅವರು ಅದನ್ನು ಮನಸ್ಸಿನಲ್ಲಿಟ್ಕೊಂಡು ದಿನ ರೇಗಾಡುತ್ತಲೇ ಇರ್ತಾರೆ. ಅದು ನನ್ನಿಂದ ಕೇಳೋಕ್ಕಾಗೋದಿಲ್ಲ. ಅವರಿಗೆಲ್ಲ ನೀನೇಕೆ ಅಷ್ಟೊಂದು ಹೆದರಬೇಕು? ನೀನು ಹೇಗೆ ಹೆದರುತ್ತಿದ್ದರೆ ಅವರು ಎದುರಿಸ್ತಲೇ ಇರ್ತಾರೆ. ನೀನೊಮ್ಮೆ ಎದುರು ನಿಂತು ಮಾತನಾಡಿದರೆ ಬಾಯಿ ಮುಚ್ಕೊಂಡು ಸುಮ್ಮನಿರ್ತಾರೆ. ಹಾಗೆಲ್ಲ ಮಾತನಾಡುತ್ತಿದ್ದರೆ ಮನೆ ಮರ್ಯಾದೆ ಏನಾಗುತ್ತೆ? ಯಾರಾದರೂ ಒಬ್ಬರು ಸೋಲ್ಬೇಕು. ಹಾಗೆ ಅಂದುಕೊಂಡು ನಾವು ಸೋತು ಹೀಗಾಗಿರೋದು. ಅಮ್ಮ ನೋಡು, ಮನೆಯಲ್ಲೇ ಇರದೆ ತೋಟದ ಮನೆಯಲ್ಲಿದ್ದಾರೆ. ಇನ್ನು ಎಷ್ಟು ಸೋಲೋದು? ನೀನು ಸ್ವಲ್ಪ ಜೋರನಾಗಿ ಮಾತನಾಡದೆ ಅಮ್ಮನಿಗಿಂತಲೂ ಒಳ್ಳೆತನ ತೋರಿಸ್ತೀಯ. ಇದರಿಂದ ಅವರಿಗೆ ಯಾರೂ ಮಾತನಾಡುವುದಿಲ್ಲವೆಂದು ಇನ್ನೂ ಧೈರ್ಯ ಬಂದಿದೆ. ಅದಕ್ಕೆ ಮನಸ್ಸಿಗೆ ಬಂದ ಹಾಗೆ ಮಾತನಾಡ್ತಿದ್ದಾರೆ. ಇನ್ನು ಇದನ್ನೆಲ್ಲ ಇಲ್ಲಿಗೆ ಕೊನೆ ಮಾಡಬೇಕು ಎಂದು ಗಡುಸಾಗಿ ಗಂಡನ ಮಾತು ಕೇಳಿ ಯಾಕೆ ಈ ದಿನ ಹೀಗೆಲ್ಲ ಮಾತನಾಡ್ತಿದ್ದಾರೆ? ದೇವರಾಜ ಏನಾದರೂ ಹೇಳಿದ್ನಾ ಎಂದ್ಕೊಂಡು ಗಂಡನ ಮುಖ ನೋಡಿದ್ಲು. ಯಾಕೆ ಕಲ್ಯಾಣಿ ನನ್ನ ಮುಖ ಹಾಗೆ ನೋಡ್ತಿದ್ದೀಯ? ದೇವರಾಜ ಎಲ್ಲ ಹೇಳಿದ್ದ. ಇಷ್ಟು ದಿನ ಅಂತ ನೀನು ಗಾಣದೆತ್ತಿನಂತೆ ದುಡಿತಿದ್ದೀಯ. ಅವರು ಮಗಳಾಗಿದ್ದಾರೆ. ಚಿಕ್ಕಮ್ಮ ಹೀಗೆ ದುಡಿಸ್ತಿದ್ದಾಳೆ. ಅವರಿಗೋಸ್ಕರ ನಾವ್ಯಾಕೆ ನಮ್ಮ ಜೀವನ ಹಾಳು ಮಾಡ್ಕೋಬೇಕು? ಇನ್ನು ಮುಂದೆ ನೀನು ಯಾವುದಕ್ಕೂ ಹೆದರಬೇಡ. ಏನಾಗುತ್ತೋ ಆಗಲಿ. ನಾವೇನು ಅವರಿಗೆ ಆಳಲ್ಲ. ಏನೋ ಚಿಕ್ಕಪ್ಪ ಇಲ್ಲ ಹೆಂಗಸರು ಅಂತ ಮರ್ಯಾದೆ ಕೊಟ್ಟು
ಅವರು ಏನು ಮಾತನಾಡಿದ್ರೂ ಸುಮ್ಮನೆ ಇದ್ವಿ. ಆದರೆ ಇವರು ಹಿರಿಯರು ಅಂತ ಅಪ್ಪನ ಮುಖ ನೋಡಿಯಾದರೂ ಸುಮ್ಮನಿರದೆ ಈ ರೀತಿ ಮಾತನಾಡ್ತಿದ್ದಾರೆ. ಅಪ್ಪನಿಗಿಂತಲೂ ಹಿರಿಯರೇನಲ್ಲ, ಅವರಿಗೂ ಗೌರವ ಇಲ್ಲದಂತೆ ಮಾತನಾಡ್ತಿದ್ದಾರೆ. ಇವರನ್ನು ಹೀಗೆ ಬಿಟ್ಟರೆ ನಮ್ಮನ್ನು ಈ ಮನೆಯಿಂದ ಓಡಿಸಲು ಅವರು ಹಿಂದೆ ಮುಂದೆ ನೋಡೋದಿಲ್ಲ. ಇವೆಲ್ಲ ಆಗಬೇಕಾ ಹೇಳು ಕಲ್ಯಾಣಿ? ಏನ್ರಿ ಇವತ್ತು ಇಷ್ಟು ಧೈರ್ಯ ಬಂದು ಬಿಟ್ಟಿದೆ? ಏನೇನೋ ಮಾತನಾಡ್ತಿದ್ದೀರಾ? ಯಾಕೆ ಅಂತ ಗೊತ್ತಿಲ್ವೇ? ಅವರು ನಿನ್ನನ್ನು ಒಂದು ಹೆಣ್ಣು ಅಂತ ನೋಡ್ತಿದ್ದಾರಾ? ನಿನ್ನ ಮನಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡದೆ ಹಿಂದೂ ಮುಂದೆ ನೋಡದೆ ಬಾಯಿಗೆ ಬಂದಿದ್ದೆಲ್ಲ ಮಾತನಾಡಿದರೆ ಹೇಗೆ? ಅವರಿಗೆ ಹೀಗೆ ಮಾತನಾಡೋದು ಅಧಿಕಾರ ಯಾರು ಕೊಟ್ಟರು? ಹೋಗಲಿ ಬಿಡಿ, ಇದೆಲ್ಲ ಇಲ್ಲಿಗೆ ಬಿಟ್ಟರೆ ಹೇಗೆ ಮುಂದುವರಿಯುತ್ತದೆ? ಈ ದಿನ ಇನ್ನೊಂದು ಬಂದರೂ ನಾಳೆ ನನ್ನನ್ನು, ನಂತರ ಅಮ್ಮನನ್ನು, ಹೀಗೆ ಎಲ್ಲರ ಮೇಲೂ ಅಧಿಕಾರವನ್ನು ಚಲಾಯಿಸ್ತಲೇ ಇರ್ತಾರೆ. ಅದಾಗಬೇಕಾ? ಮತ್ತೆ ಸುಮ್ಮನೆ ಗಲಾಟೆ ಆಗುತ್ತೆ. ಹಾಗಂತ ಎಷ್ಟು ದಿನ ಸುಮ್ಮನಿರೋದು? ಏನಾದರೂ ಆಗಲಿ, ನಾವೆಲ್ಲ ಮಾತನಾಡ್ತೀವಿ. ನಾವು ಹೇಳ್ದ ಹಾಗೆ ಮಾಡ್ತಿರು ಸಾಕು. ಯಾವುದಕ್ಕೂ ಹೆದರಬೇಡ. ನೀವೇನು ಮಾತನಾಡ್ತಿದ್ದೀರಾ? ಆದರೆ ಕೆಟ್ಟ ಹೆಸರು ನನಗೆ ಬರುತ್ತೆ, ನನ್ನಿಂದ ಹೀಗೆಲ್ಲ ಆಯಿತು ಅಂತ ಹೇಳ್ತಾರೆ. ಹೀಗಾಗುತ್ತೆ ಅಂತ ನಾವು ಸಹಿಸ್ಕೊಂಡು ನಮ್ಮ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಆಗುತ್ತಾ? ಆ ಮಾತಿಗೆ ಕಲ್ಯಾಣಿ ಏನು ಮಾತನಾಡದೆ ಸುಮ್ಮನೆ ಇದ್ಲು. ಮುಂದಿನ ವಾರ 1 ವಾರ ರಜಾ ಹಾಕ್ತೀನಿ. ನಾವಿಬ್ಬರು ಎಲ್ಲಾದರೂ ಹೋಗಿ ಬರೋಣ. ಯಾರು ಏನು ಮಾತನಾಡ್ಕೊಂಡ್ರೂ ಅದನ್ನು ಮನಸ್ಸಿಗೆ ಇಟ್ಕೋಬೇಡ. ಪರಿಮಳ ಮನೆಗೆ ಅಂತ ಹೋಗಿ ಬರ್ತಾಳೆ. ಆಗ ಅವರಿಗೆ ಯಾವ ತೊಂದರೆ ಆಗೋದಿಲ್ವಾ? ನೀನು ಹೋದರೆ ಮಾತ್ರ ಕಷ್ಟ ಆಗುತ್ತೆ. ನಿನ್ನ ತವರು ಮನೆಗೆ ಸಹ ಹೋಗೋದಕ್ಕೆ ಬಿಡಲ್ಲ. ನಿನಗೆ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ ಯಾರೂ ಇಲ್ವಾ? ಅಥವಾ ಯಾರೂ ಬೇಕಾಗಿಲ್ವಾ? ಅದನ್ನೆಲ್ಲ ನಾವು ಹೇಳೋದಕ್ಕಾಗುತ್ತಾ? ರೈತರ ಮನೆ ಅಂದರೆ ಹಾಗೇನೆ, ಎಷ್ಟು ಮಾಡಿದರೂ ಕೆಲಸ ಮುಗಿಯಲ್ಲ. ಮನೆಗೆ ಹಿರಿ ಸೊಸೆ ಅಂದ ಮೇಲೆ ಜವಾಬ್ದಾರಿನೂ ಅಷ್ಟೇ ಇರುತ್ತೆ. ಅದನ್ನೆಲ್ಲ ನಿಭಾಯಿಸಬೇಕು. ಯಾರ ಮನೆಗೆ ಅಂತ ದುಡಿತೀನಿ ಹೇಳಿ? ನಮ್ಮ ಮನೆ ತಾನೇ, ಅದು ನನ್ನ ಕರ್ತವ್ಯ ಕೂಡ. ನೀನೊಬ್ಬಳಿಗೆ ಮಾತ್ರನೇ ಜವಾಬ್ದಾರಿ, ಪರಿಮಳಗಿಲ್ವಾ? ಅವಳು ಈ ಮನೆಯ ಹೆಣ್ಣು ಮಗಳು. ಅವಳನ್ನು ನಾನು ಅಂದುಕೊಳ್ಳೋದಕ್ಕೆ ಆಗೋದಿಲ್ಲ. ಯಶೋದಾಳ ಹಾಗೆ ಮಾತು ಮನೆಯಲ್ಲಿದ್ದ ಆಗಾಗ ತವರು ಮನೆಗೆ ಬಂದರೆ ಅಪರೂಪಕ್ಕೆ ಬಂದ ಹೆಣ್ಣು ಮಗಳು ಅಂತ ಮರ್ಯಾದೆ ಮಾಡ್ತಾರೆ. ಆದರೆ ಅವಳನ್ನು ಮನೆಯಲ್ಲೇ ಇಟ್ಕೊಂಡು ಮದುವೆ ಮಾಡಿ ಅವಳ ಗಂಡನನ್ನು ಸಹ ಇಲ್ಲೇ ಇರುವಂತೆ ಮಾಡಿದಾಗ ಜವಾಬ್ದಾರಿಯಲ್ಲಿ ಅವಳಿಗೂ ಪಾಲಿದೆಯಲ್ಲ. ಆಸ್ತಿಯಲ್ಲೂ ಪಾಲು ಕೇಳೋದಿಲ್ವಾ? ಆಸ್ತಿಯಲ್ಲಿ ಪಾಲು ಯಾಕೆ ಬೇಡ ಅಂತಾರೆ? ಹಾಗಾದರೆ ಕೆಲಸದಲ್ಲೂ ಪಾಲು ಬೇಕಲ್ಲ. ಈ ಮಾತಿಗೆ ಕಲ್ಯಾಣಿ ಏನು ಮಾತನಾಡಬೇಕು ತಿಳಿಯದೆ ಸುಮ್ಮನಿದ್ಲು. ಯಾಕೆ ಕಲ್ಯಾಣಿ ಸುಮ್ಮನಾದೆ? ಮತ್ತೆ ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ನೀವು ಹೇಳಿದ ಹಾಗೆ ಕೇಳಿದರೆ ಅತ್ತೆಯವರು ಸುಮ್ಮನಿರ್ತಾರಾ? ನೀನು ಹೀಗೆ ಎದುರುಕೊಂಡು ಸುಮ್ಮನೆ ಇರೋದ್ರಿಂದಲೇ ಅವರು ನಿನ್ನ ಮೇಲೆ ಇಷ್ಟು ಜೋರು ಮಾಡೋದು. ನೀವು ಈ ಮನೆಗೆ ಮಗ, ಏನು ಹೇಳಿದ್ರೂ ನಡೆಯುತ್ತೆ. ನೀನು ಈ ಮನೆಗೆ ಸೊಸೆಯಾಗಿ ಬಂದವಳು. ನನ್ನಷ್ಟೇ ಅಧಿಕಾರ, ಹಕ್ಕು ನಿನಗೂ ಇದೆ. ಇವರನ್ನು ಹೀಗೆ ಬಿಟ್ಟರೆ ಪರಿಣಾಮ ಕೆಡುತ್ತೆ. ಇವರ ಆಟವೆಲ್ಲ ಇಲ್ಲಿಗೆ ನಿಲ್ಲಿಸಬೇಕು. ಇನ್ಮೇಲೆ ನೀನು ನಾನು ಹೇಳ್ದಾಗೆ ಕೇಳು. ಸರಿ, ನಿಮ್ಮಿಷ್ಟ. ಕಲ್ಯಾಣಿ ಎಷ್ಟು ಹೊತ್ತಾದರೂ ಹೊರಗೆ ಬರದೆ ಇದ್ದುದರಿಂದ ಶಕುಂತಲಮ್ಮನ ಸಿಟ್ಟಿನಿಂದ ಗುಣಗಾಡುತ್ತಾ ಕೆಲಸ ಮಾಡ್ತಿದ್ಲು. ಈ ಮನೆಯಲ್ಲಿ ಹೇಳೋರೆಲ್ಲ ಕೇಳೋರಿಲ್ಲ. ಯಾರು ಎಲ್ಲರೂ ಅವರವರ ಇಷ್ಟ ಬಂದಂತೆ ನಡ್ಕೊಳ್ತಿದ್ದಾರೆ. ಎಲ್ಲರೂ ದೊಡ್ಡವರೇ ಆಗಿಬಿಟ್ಟಿದ್ದಾರೆ. ಮನೆ ಕೆಲಸ ಯಾರಿಗೂ ಬೇಡ, ಎಲ್ಲ ನಾನೊಬ್ಳಿಗೆ ಬೇಕಾಗಿರೋದು. ಕಲ್ಯಾಣಿ ಎದ್ದು ಅಡಿಗೆ ಮನೆಗೆ ಹೋದಳು. ಪರಿಮಳ ಅಡಿಗೆಗಿಟ್ಟಿದ್ಲು. ಕಲ್ಯಾಣಿ ಬಂದಿದ್ದನ್ನು ನೋಡಿ ಹೊರಗೆ ಹೋದಳು. ಶಾಕುಂತಲಮ್ಮನ ಹಾಲಿನ ತಂಬಿಗೆಗಳನ್ನು ತಂದು ಹಾಲು ಕೊಡುವ ಮನೆಗಳಿಗೆಲ್ಲ ಅಳಿಯನ ಕೈನಲ್ಲಿ ಕೊಟ್ಟು ಕಳಿಸಿದಳು. ಯಾರನ್ನು ಏನು ಮಾತನಾಡದೆ ಸಿಟ್ಟಿನಿಂದಲೂ ಓಡಾಡ್ತಿದ್ಲು. ನಟರಾಜನು ಸಹ ಏನೂ ಕೇಳಲಿಲ್ಲ. ಏನಾಗುತ್ತೋ ನೋಡೋಣ ಎಂದು ಸುಮ್ಮನೆ ಯಾಕೆ ಗಲಾಟೆಗೆ ದಾರಿ ಮಾಡಿಕೊಡ್ಬೇಕು ಎಂದು ಸುಮ್ಮನೆ ಇದ್ದ. ಅಂದಿನಿಂದ ಕಲ್ಯಾಣಿಯನ್ನು ಬೆಳಗ್ಗೆ ಬೇಗ ಹೇಳಲು ಬಿಡುತ್ತಿರಲಿಲ್ಲ. ಸಂಜೆ ಬೇಗ ಮನೆಗೆ ಬಂದು ಕಲ್ಯಾಣಿ ಜೊತೆ ಕಾಲ ಕಳೆಯುತ್ತಿದ್ದ. ಆದಷ್ಟು ಅವಳ ಕೆಲಸ ಕಡಿಮೆ ಮಾಡುವಂತೆ ನೋಡಿಕೊಳ್ಳುತ್ತಿದ್ದ. ಇದರಿಂದ ತಾಯಿ ಮಗಳಿಬ್ಬರಿಗೂ ಕೆಲಸದ ಭಾರ ಹೆಚ್ಚಾಗುತ್ತಿತ್ತು. ಹೀಗೆ ಮುಂದುವರೆಯುವುದರಿಂದ ತುಂಬ ಕಷ್ಟವಾಗುತ್ತದೆ ಎಂದುಕೊಂಡು ಅದಕ್ಕೆ ಏನಾದರೂ ಮಾಡಬೇಕು. ಭಾವ ಮತ್ತು ವಾರ್ಗಿತಿ ನಾಳೆ ಬರ್ತಿದ್ದಾರೆ. ಅವರ ಮುಂದೆ ಏನಾದರೂ
ಒಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಈಗ ಯಾರನ್ನು ಏನು ಮಾತನಾಡೋದು ಬೇಡ, ಎಲ್ಲಿಯವರೆಗೂ ಇವರು ಏನೇನು ಆಟ ಆಡ್ತಾರೋ ಆಡಲಿ ಎಂದುಕೊಂಡು ಸುಮ್ಮನಿದ್ಲು. ಮಾರನೇ ದಿನ ಬೆಳಗ್ಗೆ ನಟರಾಜ ಬೇಡ ಎದ್ದು ಕೆಲಸಕ್ಕೆ ರಜಾ ಹಾಕಿ ಮನೆಯಲ್ಲಿಯೇ ಹೇಳದೆ ಹಳ್ಳಿಗೆ ಹೊರಟ. ಕಲ್ಯಾಣಿ ಅದನ್ನೇ ಇಷ್ಟು ಬೇಗ ಹೊರಟಿದ್ದೀರಾ ಎಂದು ಕೇಳಿದಳು. ಮೀಟಿಂಗ್ ಇದೆ, ಅದಕ್ಕೆ ಬೇಗ ಹೊರಡಬೇಕು. ಸಂಜೆ ಬರೋದು ತಡವಾಗಬಹುದು. ನೀನು ಸುಮ್ಮನೆ ಯೋಚನೆ ಮಾಡ್ತಾ ಊಟ ತಿಂಡಿ ಬಿಟ್ಟು ಕೂರಬೇಡ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರಾಮಾಗಿರು ಎಂದು ಹೇಳಿ ಹೊರಟ. ಬೆಳಗ್ಗೆನೆ ಬಂದ ಮಗನನ್ನು ನೋಡಿದ ನಾಗರತ್ನಮ್ಮ, ಇದೇನು ಕೆಲಸಕ್ಕೆ ಹೋಗದೆ ಇಲ್ಲಿಗೆ ಬಂದಿದ್ದೆ, ಯಾಕಿರಬಹುದು ಎಂದುಕೊಂಡು ಏನು ಕೇಳದೆ ಮೊದಲು ತಿಂಡಿ ತಿನ್ನಲಿ, ನಂತರ ವಿಚಾರಿಸ್ಬೋದು ಎಂದ್ಕೊಂಡ್ಳು. ಏನಮ್ಮ ಅಪ್ಪ ಎಲ್ಲಿ? ಇಷ್ಟು ಬೇಗ ಎಲ್ಲಿಗೆ ಹೋಗಿದ್ದಾರೆ? ಕೆಲಸಗಳೆಲ್ಲ ಹೇಗೆ ನಡೀತಿದೆ? ಹೀಗೆ ಸುಮ್ಮನೆ ತಿರುಗಾಡಿಕೊಂಡು ಬರಲು ಹೋಗಿದ್ದಾರಪ್ಪ. ಮನೆಯಲ್ಲೇ ಇದ್ದ, ಏನು ಮಾಡ್ತಾರೆ? ಅದಕ್ಕೆ ದಿನ ಬೆಳಗ್ಗೆ ಎದ್ದಾಗ ಹೋಗ್ತಾರೆ. ದಿನ ನೀನು ಬಾ, ಕೈ ಕಾಲು ತೊಳ್ಕೊ, ತಿನ್ನುವಂತೆ ಅಷ್ಟೊತ್ತಿಗೆ ಅವರು ಬರ್ತಾರೆ. ಅಪ್ಪನೂ ಬರಲಿ, ನಾವು ಇಬ್ಬರು ಒಟ್ಟಿಗೆ ತಿಂಡಿ ತಿನ್ಬೋದು. ನೀವು ಯಾವಾಗ ಬರ್ತೀರಮ್ಮ ಎಂದ. ಎಲ್ಲಿ 2-3 ದಿನ ಯಾವ ಕೆಲಸನೂ ಇಲ್ಲಪ್ಪ, ನಾಳೆ ಬರ್ತೀವಿ. ತಾಯಿ ಮಗ ಇಬ್ಬರು ಮಾತನಾಡುತ್ತಾ ಕುಳಿತಿದ್ದಾಗ ಸೂರ್ಯನಾರಾಯಣರು ಬಂದು ಮಗನನ್ನು ನೋಡಿ ಆಶ್ಚರ್ಯದಿಂದ, ಏನಪ್ಪ ನಟರಾಜ, ಇಷ್ಟು ಬೇಗ ಬಂದಿದ್ದೀಯಾ? ಕೆಲ್ಸಕ್ಕೆ ಹೋಗ್ಲಿಲ್ವಾ? ಇಲ್ಲಪ್ಪ, ಈ ದಿನ ರಜಾ ಹಾಕಿ ಬಂದೆ. ನೀವು ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ, ನಂತರ ತಿಂಡಿ ತಿನ್ನುತ್ತಾ ಮಾತನಾಡಬಹುದು ಎಂದ. ಹೆಂಡತಿಯ ಮಾತಿಗೆ ಹಾಗೆ ಆಗಲಿ ಎಂದು ಬಚ್ಚಲ್ ಮನೆ ಕಡೆ ಹೋದರು. ಸೂರ್ಯನಾರಾಯಣರು ತನ್ನ ಸ್ನಾನ ಮುಗಿಸಿ ಬಂದಾಗ ಇಬ್ಬರಿಗೂ ತಟ್ಟೆಯಲ್ಲಿ ಉಪ್ಪಿಟ್ಟು ಹಾಕಿ ಕೊಟ್ಟರು. ಹೊಗೆಯಾಡುತ್ತಿದ್ದ ಉಪ್ಪಿಟ್ಟನ್ನು ತಿನ್ನುತ್ತಾ, ಏನಪ್ಪ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಕಲ್ಯಾಣಿಯನ್ನು ಕರ್ಕೊಂಡು ಬರ್ಬೋದಿತ್ತಲ್ಲ. ಎಲ್ಲಿಗೆ ಹೋಗೋದಿಲ್ಲ, ದುಡಿಯೋದೊಂದೇ ಅವಳ ಕೆಲಸ, ಯಾವುದೂ ಬೇಡ ಆ ಮಗುಗೆ ಎಂದ ತಂದೆ ಮಾತಿಗೆ ಆ ವಿಷಯ ಮಾತನಾಡೋದಕ್ಕೆ ಅಂತಲೇ ನಾನು ಇಲ್ಲಿಗೆ ಬಂದಿದ್ದೆ. ವಿಷಯ ಏನು ಗಂಭೀರವಾಗಿದೆ ಎಂದುಕೊಂಡು ನಾಗರತ್ನಮ್ಮ, ಮೊದಲು ತಿಂಡಿ ತಿನ್ಬಿಡಿ, ನಂತರ ಕುಳಿತು ಆರಾಮವಾಗಿ ಮಾತನಾಡಬಹುದು ಎಂದರು. ತಂದೆ ಮಗ ಇಬ್ಬರೂ ತಿಂಡಿ ತಿಂದು ಹೊರಗೆ ಬಂದರು. ಅಮ್ಮ, ನೀನು ತಿಂಡಿ ತಿನ್ಬೇಡಮ್ಮ, ಸ್ವಲ್ಪ ಮಾತನಾಡೋದಿದೆ ಎಂದ. ತಿನ್ಬಿಡಮ್ಮ, ಸ್ವಲ್ಪ ಮಾತನಾಡೋದಿದೆ ಎಂದ. ಮಗನ ಆ ಮಾತಿನಲ್ಲಿದ್ದ ನಿರ್ಧಾರದ ಧ್ವನಿ ಕೇಳಿ ಏನೋ ನಡೆದಿದೆ ಎಂದುಕೊಂಡಳು. ಬೇಗ ಬೇಗ ತಿಂಡಿ ಮುಗಿಸಿದಳು. ಆಳುಗಳ್ಯಾರೂ ಬರದೇ ಇದ್ದಿದ್ದರಿಂದ ಅವರಿಗೆಲ್ಲ ಅಡಿಗೆ ಮಾಡುವ ಕೆಲಸವೂ ಇರಲಿಲ್ಲ. 3 ಜನ ಚಾಪೆಯ ಮೇಲೆ ಕುಳಿತು, ಈಗ ಹೇಳಪ್ಪ, ಏನು ಸಮಾಚಾರ? ಮನೆಯಲ್ಲಿ ಎಲ್ಲ ಏನು ನಡೆಯಿತು? ಇನ್ನೇನಪ್ಪ ಇದೆ, ಚಿಕ್ಕಮ್ಮನ ದರ್ಬಾರು ಜಾಸ್ತಿಯಾಗಿದೆ. ಪ್ರಮೀಳ ಯಾವ ಕೆಲಸನೂ ಮಾಡದೆ ಸದಾ ಮಕ್ಕಳ ಜೊತೆ ಇರ್ತಾಳೆ. ಮಧ್ಯಾಹ್ನ ಆದರೆ ಮಲಗಿಬಿಡ್ತಾಳೆ. ಚಿಕ್ಕಮ್ಮ ಸಹ ಏನೂ ಮಾಡಲ್ಲ. ಎಲ್ಲ ಕೆಲಸನೂ ಕಲ್ಯಾಣಿ ಒಬ್ಬಳೆ ಮೇಲೇನೆ ಬಿದ್ದಿರುತ್ತೆ. ಅವಳಿಗೆ ವಿಶ್ರಾಂತಿ ಅನ್ನೋದೇ ಇರೋದಿಲ್ಲ. ನನಗೆ ಅವಳು ಆಸ್ಪತ್ರೆಗೆ ಹೋಗಿ ಬಂದಿದ್ದು ಅವರಿಗೆ ದೊಡ್ಡ ತಪ್ಪಾಗಿದೆ ಎಂದು ಮನೆಯಲ್ಲಿ ನಡೆದ ಎಲ್ಲ ಘಟನೆಯೂ ಹೇಳಿದನು. ಇದನ್ನು ಕೇಳಿದ ದಂಪತಿಗಳಿಬ್ಬರೂ ಅಧೀರರಾದರು. ಇಷ್ಟು ಧೈರ್ಯ ಬಂದಿದೆಯಾ ಆಕೆಗೆ? ನಿನಗೆ ಮತ್ತೆ ಮದುವೆ ಮಾಡಲು ಅವಳ್ಯಾರು? ಆ ಮಾತಿನಿಂದ ಎಲ್ಲರಿಗೂ ಬೇಸರವಾಗುತ್ತದೆ ಅನ್ನೋ ಪರಿಜ್ಞಾನವೂ ಬೇಡವಾ ಎಂದರು. ಪಾಪ, ಈ ಮಾತು ಕೇಳಿ ಕಲ್ಯಾಣಿ ಎಷ್ಟು ನೊಂದ್ಕೊಳ್ತಿದ್ದಾಳೋ. ಹೌದಮ್ಮ, ಅವಳಿಗೆ ತುಂಬ ನೋವಾಗಿದೆ. ನಾನು ಬರುವ ಹೊತ್ತಿಗೆ ಮಲಗಿಬಿಟ್ಟಿದ್ಲು. ದೇವರಾಜ ಎಲ್ಲ ವಿಷಯ ತಿಳಿಸಿದ. ಚಿಕ್ಕಮ್ಮನ ಮೇಲೂ ರೇಗಾಡಿದಾನೆ. ಅದಕ್ಕವರು, ಚಿಕ್ಕ ಮಗುವಿನಿಂದ ನೀನು ಸಾಕಿ ಬೆಳೆಸಿದ್ದಕ್ಕೆ ಚೆನ್ನಾಗಿ ಮಾತಾಡ್ತಿದೀಯ ಎಂದು ಹೇಳಿದ್ರಂತೆ. ಗಂಡು ದಿಕ್ಕಿಲ್ಲದವರು ಎಂದು ನನ್ನ ತಮ್ಮನ ಸಂಸಾರ ಅಂತ ಕಾಪಾಡಿದ್ದಕ್ಕೆ ಇವರು ಮಾತನಾಡ್ತಿದ್ದಿರುವುದು ಸರಿನಾ ಎಂದು. ಒಂದು ವೇಳೆ ಇವರ ಮಗಳು ಈ ಸ್ಥಾನದಲ್ಲಿದ್ದಿದ್ದರೆ ಹೀಗೆ ಮಾತನಾಡ್ತಿದ್ರಾ? ದೇವರಾಜನು ಅದೇ ಮಾತನ್ನು ಹೇಳಿದ್ನಪ್ಪ. ಆ ಮಾತಿಗೆ ಏನು ಹೇಳಿದ್ಲಂತೆ? ಏನಪ್ಪ ಮಾತನಾಡ್ತಾರಾ? ಸುಮ್ಮನೆ ಇದ್ರಂತೆ. ಇದನ್ನೆಲ್ಲ ಹೀಗೆ ಬಿಡಬಾರ್ದು. ಈ ಚುಚ್ಚು ಮಾತುಗಳಿಂದ ನೊಂದ ಕಲ್ಯಾಣಿ ಮನಸ್ಸಿಗಾಗಿ ತುಂಬ ನೊಂದುಕೊಳ್ತಾಳೆ. ಅದಕ್ಕೆ ಇರಬಹುದು ಅವಳಿಗೆ ಮಕ್ಕಳಾಗದೇ ಇರೋದು. ಆಸ್ಪತ್ರೆಯಲ್ಲಿ ತೋರಿಸಿದಾಗ ಯಾವ ತೊಂದರೆ ಇಲ್ಲ ಅಂದಮೇಲೆ ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ. ಆದರೆ ಮನೆಯ ಈ ಪರಿಸ್ಥಿತಿಯಿಂದ ದೂರವಿರಬೇಕು. ಅವಳಿಗೆ ವಿಶ್ರಾಂತಿ ಅನ್ನೋದೇ ಇಲ್ಲ ಎಂದರು ನಾಗರತ್ನಮ್ಮ. ಹೌದಮ್ಮ, ಆಸ್ಪತ್ರೆಯಲ್ಲಿ ಸಹ ಅದನ್ನೇ ಹೇಳಿದ್ರಂತೆ. ಮನಸ್ಸಿನಲ್ಲಿ ಯಾವುದೇ ಯೋಚನೆ ಮಾಡದೆ ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಮತ್ತು ವಿಶ್ರಾಂತಿ ಬೇಕು ಎಂದು ಹೇಳಿದ್ದಾರೆ. ಅದನ್ನು ಹೇಳಿದ್ದಕ್ಕೆ ಚಿಕ್ಕಮ್ಮ
ನಮಗೆಲ್ಲ ಯಾವ ಪರೀಕ್ಷೆಗಳೂ ಆಗಲಿಲ್ಲ, ಮಕ್ಕಳಾಗಲಿಲ್ವಾ? ಹೀಗೆಲ್ಲ ಆಗಿದ್ರೆ ನಾವು ಮಕ್ಕಳನ್ನೇ ಹೆತ್ತಾಗ ಹೀಗೆಲ್ಲ ಉಪಚಾರಗಳನ್ನು ಯಾರು ಮಾಡ್ತಿದ್ರು ಎಂದು ಕೂಗಾಡಿದ್ದಾರೆ. ತಂದೆ ಕೋಪದಿಂದ ಯಾರು ಉಪಚಾರ ಮಾಡಿದ್ದಾನೆ ಹೀಗೆ ಹೇಳಿದ್ಲಾಳಂತೆ. ದೊಡ್ಡವರು ಅನ್ನೋವ ಗೌರವವೇ ಇಲ್ಲದೆ ಮಾತನಾಡ್ತಿದ್ದಾಳೆ. ನಾವೆಲ್ಲ ಯಾಕೆ ಇರೋದು? ಎಲ್ಲರನ್ನೂ ಇಷ್ಟು ಸದರ ಮಾಡ್ಕೊಂಡಿದ್ದಾಳೆ. ಹೀಗೆ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ನೀನು ಈಗ ಬಂದು ನಮಗೆ ವಿಷಯ ತಿಳಿಸಿದ್ದು ಒಳ್ಳೆಯದಾಯಿತು. ಇಲ್ಲಿಗೆ ಒಂದು ವಿಷಯ ಯಾರಿಗೂ ಹೇಳಬೇಡ. ನಾವು ನಾಳೆ ಬಂದು ಮಾತನಾಡ್ತೀವಿ. ಏನು ಯೋಚನೆ ಮಾಡಬೇಡ ಅಂತ ಆ ಮಗುಗೆ ಹೇಳು. ಒಂದು ವಾರ ಎಲ್ಲಾದರೂ ಹೊರಗೆ ಹೋಗಿ ಬರೋಣ ಅಂತ ಇದ್ದೀನಪ್ಪ. ಎಲ್ಲಾದರೂ ತಿರುಗಾಡಿಕೊಂಡು ಬಂದರೆ ಅವಳ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆದರೂ ಸಿಗುತ್ತೆ. ಕತೆ ಮುಂದುವರಿಯೋದು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.